ನಮಸ್ಕಾರ. ಇವತ್ತು ನಮ್ಮೂರಿನ ಸ್ಪೆಷಲ್ ದೋಸೆ ಒಂದನ್ನು ಮಾಡಲಿಕ್ಕೆ ತೋರಿಸ್ತೇನೆ. ಇದು ಒಂದು ಹಿಟ್ಟಿನಿಂದ ಹಲವು ವಿಧದ ದೋಸೆ ಮಾಡ್ಬೋದು. ನಾನಿವತ್ತು ಕೆಸುವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪಿಂದು ದೋಸೆ ಮಾಡಿ ತೋರಿಸ್ತೇನೆ. ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಬೇಕು. ಬಾಣಲೆಗೆ 4 ಚಮಚ ತೆಂಗಿನ ಎಣ್ಣೆ ಹಾಕ್ಕೊಂಡು ಉದ್ದಿನ ಬೇಳೆ 1 ಕಪ್ ಹಾಕಬೇಕು. 1 ನಿಮಿಷ ಹುರಿದು ಅದಕ್ಕೊಂದು 1/4 ಕಪ್ ಆಗುವಷ್ಟು ಕಡಲೆಬೇಳೆ, 1 ಚಮಚ ಮೆಂತೆ, ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಹಾಕಿ ಹುರ್ಕೊಂಡು ಆಮೇಲೆ ಜೀರಿಗೆಯನ್ನು 1/4 ಕಪ್ಪು ಸೇರಿಸ್ಬೇಕು. ಕರಿಬೇವು ಸೊಪ್ಪು 1 ಹಿಡಿ, ಒಣಮೆಣಸಿನ್ಕಾಯಿ ನಾನು ಬ್ಯಾಡಗಿ ಉಪಯೋಗಿಸಿದ್ದೇನೆ, ಒಂದು 8ರಿಂದ 10, ಇಂಗು ಹಾಕ್ಕೊಂಡು ಕೆಂಪಾಗೋವರೆಗೆ ಹುರ್ಕೊಳ್ಬೇಕು. ಕೆಂಪಾಗ್ತಾ ಬಂದಾಗ ಅದಕ್ಕೆ 1 ಕಪ್ ಆಗುವಷ್ಟು ತುರಿದ ತೆಂಗಿನಕಾಯಿ ತುರಿನ ಹಾಕ್ಕೊಂಡು 1-2 ನಿಮಿಷ ಹುರ್ಕೊಳ್ಬೇಕು. ಅರಿಶಿನ ಪುಡಿ 1 ಚಮಚ ಹಾಕಿ ಹುಣಸೆ ಹಣ್ಣು 1 ಲಿಂಬೆಕಾಯಿ ಗಾತ್ರದಷ್ಟು ಬೇಕು ಅಷ್ಟು ಹಾಕಿ ತಣ್ಣಗಾದ್ರ ಮೇಲೆ ಮಸಾಲೆಯನ್ನು ನಯವಾಗಿ ರುಬ್ಕೊಳ್ಬೇಕು. 2 ಕಪ್ ಆಗುವಷ್ಟು ದೋಸೆ ಅಕ್ಕಿನ 4 ಗಂಟೆ ಮುಂಚೆ ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ನೈಸಾಗಿ ರುಬ್ಬಿ ಈ ಮಸಾಲೆ ಜೊತೆಗೆ ಬೆರೆಸಿ ಬೆಲ್ಲ ಹಾಕಬೇಕು. ನಾನು ನೀರು ಬೆಲ್ಲ ಹಾಕಿದ್ದೇನೆ. ಸ್ವಲ್ಪ ಜಾಸ್ತಿನೇ ಹಾಕಿದರೆ ರುಚಿ ಒಳ್ಳೆ ಇರ್ತದೆ ತಿನ್ನಲಿಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಗಂಟೆ ಇಡಬೇಕು. ಬೆಳಿಗ್ಗೆನೂ ಮಾಡ್ಕೊಳ್ಬೋದು, ರಾತ್ರಿ ರುಬ್ಬಿ ಇಟ್ಟು. ಆದರೆ ಸೆಕೆಗಾಲ ಆದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕಾಗ್ತದೆ, ಹುಳಿ ಜಾಸ್ತಿ ಆಗುತ್ತೆ ಇಲ್ಲದಿದ್ದರೆ. ಮಾಡೋಕ್ಕಿಂತ ಮುಂಚೆ ಉಪ್ಪು ರುಚಿಗೆ ತಕ್ಕಷ್ಟು ಬೆರೆಸಿ ನಾನು ಸ್ವಲ್ಪ ಹಿಟ್ಟಿಗೆ ನುಗ್ಗೆ ಸೊಪ್ಪು ಹಾಕಿದೆ, ಸ್ವಲ್ಪ ಹಿಟ್ಟಿಗೆ ಕಟ್ ಮಾಡಿ ಇಟ್ಕೊಂಡ ಕೆಸುವಿನ ಸೊಪ್ಪನ್ನು ಹಾಕಿದೆ. ಇದೇ ಹಿಟ್ಟಲ್ಲೇ ನಾವು ಹೀರೆಕಾಯಿನ ರೌಂಡಾಗಿ ತೆಳುವಾಗಿ ಕತ್ತರಿಸಿ ದೋಸೆ ಕಲ್ಲಿಗೆ ಇಡ್ಬೋದು. ದೀವಲಸಿನಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ತೆಳುವಾಗಿ ದೋಸೆ ಕಲ್ಲಿಗೆ ಇಡ್ಬೋದು. ಹಿಟ್ಟು ಒಂದೇ, ಬೇರೆ ಬೇರೆ ದೋಸೆ ಮಾಡ್ಬೋದು. ಈ ಥರ ಚಿಕ್ಕ ಚಿಕ್ಕ ದೋಸೆ ಮಾಡಿಕೊಂಡ್ರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಚೆನ್ನಾಗಿ ತುಪ್ಪ ಹಾಕಬೇಕು. ತುಪ್ಪದಲ್ಲಿ ಮಾಡಿದರೆ ರುಚಿ ಜಾಸ್ತಿ. ತಿನ್ನುವಾಗ ಬೆಣ್ಣೆ ಜೊತೆ ತಿನ್ನಬೇಕು, ಆ ರುಚಿಯೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎರಡೂ ಕಡೆ ಕೆಂಪಾಗುವಂಗೆ ಬೇಯಿಸ್ಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಒಳ್ಳೆ ರೋಸ್ಟಾಗಿ ಒಳ್ಳೆ ಬರ್ತದೆ. ಬೆಳಗಿನ ತಿಂಡಿಗೆ ಸಂಜೆ ತಿಂಡಿಗೂ ತಿನ್ಬೋದು. ತುಂಬ ರುಚಿಯಾಗಿರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಹಳೆ ಕಾಲದ ತಿಂಡಿ. ಒಮ್ಮೆ ಪ್ರಯತ್ನಿಸಿ ಮನೆಯಲ್ಲಿ. ನುಗ್ಗೆ ಸೊಪ್ಪೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಸುಲಭದಲ್ಲಿ ತಿಂತಾರೆ. ಇಷ್ಟ ಆದರೆ ನನ್ನ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.